ಬೆಂಗಳೂರಿನ 2ನೇ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ನಿರ್ಮಾಣಕ್ಕೆ 3 ಸ್ಥಳಗಳನ್ನು ರಾಜ್ಯ ಸರ್ಕಾರ ಗುರುತಿಸಿದೆ. ಬೆಂಗಳೂರು ದಕ್ಷಿಣ ತಾಲೂಕಿನ ಚೂಡಾಹಳ್ಳಿ, ಸೋಮನಹಳ್ಳಿ ಹಾಗೂ ನೆಲಮಂಗಲದ ಬಳಿ ಇರುವಂತಹ ಹೊಸ ವಿಮಾನ ನಿಲ್ದಾಣಕ್ಕೆ ಸ್ಥಳ ಗುರುತಿಸಲಾಗಿದೆ. ಗುರುತಾದ 3 ಸ್ಥಳಗಳ ಬಗ್ಗೆ ಕೇಂದ್ರ ನಾಗರಿಕ ವಿಮಾನಯಾನ ಸಚಿವಾಲಯಕ್ಕೆ ರಾಜ್ಯ ಸರ್ಕಾರ ಪ್ರಸ್ತಾವನೆ ಸಲ್ಲಿಸಿದೆ. ಸ್ಥಳ ಗುರುತಿಸುವಂತೆ ಐಡೆಕ್ಸ್ ಸಂಸ್ಥೆಗೆ ಸರ್ಕಾರ ಹೊಣೆ ನೀಡಿತು. ತಾಂತ್ರಿಕ ಸಂಭಾವ್ಯತೆ, ರಸ್ತೆ ಸಂಪರ್ಕ, ಮೆಟ್ರೋ ಸೇರಿದಂತೆ ಎಲ್ಲಾ ರೀತಿಯ ಅಧ್ಯಯನ ನಡೆಸಿದ ಐಡೆಕ್ಸ್ ಸಂಸ್ಥೆ 3 ಸ್ಥಳಗಳನ್ನು ಗುರುತಿಸಿ ಸರ್ಕಾರಕ್ಕೆ ವರದಿ ನೀಡಿತು. ಬೇಸಿಗೆ ಜೋರಾಗ್ತಿದ್ದಂತೆ ಹನಿ ನೀರಿಗೂ ಪಕ್ಷಿಗಳು ಪರದಾಡುವ ಸ್ಥಿತಿ ನಿರ್ಮಾಣವಾಗಿದೆ. ಪಕ್ಷಿಯೊಂದು ನೀರು ಸೇವಿಸಲು ಸಾಧ್ಯವಾಗದೆ ನರಳಾಡಿದ ದೃಶ್ಯ ಯಾದಗಿರಿಯ ತಹಶೀಲ್ದಾರ್ ಕಚೇರಿ ಬಳಿ ಕಂಡುಬಂದಿದೆ. ಉರಿ ಬಿಸಿಲಿಗೆ ನೀರು ದಾಹ ತಣಿಸಿಕೊಳ್ಳುವುದಕ್ಕೆ ಪಕ್ಷಿ ನರಳಾಡಿದ್ದು, ಕೂಡಲೇ ಸ್ಥಳೀಯರು ಪಕ್ಷಿಗೆ ನೀರುಣಿಸಿ ಮಾನವೀಯತೆ ಮೆರೆದಿದ್ದಾರೆ. ಬೆಂಗಳೂರಿನಲ್ಲಿ ಹೊರ ರಾಜ್ಯದ ಯುವಕರ ಪುಂಡಾಟ ಮಿತಿ ಮೀರಿದೆ. ಹಾರ್ನ್ ಹೊಡೆದಿದ್ದಕ್ಕೆ ಶಾಲಾ ವಾಹನ ಹಾಗೂ ಚಾಲಕನ ಮೇಲೆ ಕಲ್ಲು ಎಸೆದು ಅನ್ಯ ರಾಜ್ಯದ ಯುವಕರು ಅಟ್ಟಹಾಸ ಮೆರೆದಿದ್ದಾರೆ. ಬ್ಯಾಡರಹಳ್ಳಿ ಠಾಣೆ ವ್ಯಾಪ್ತಿಯಲ್ಲಿ ಹೋಳಿ ಹಬ್ಬದ ದಿನ ನಡೆದ ಘಟನೆ ತಡವಾಗಿ ಬೆಳಕಿಗೆ ಬಂದಿದೆ. ಶಾಲಾ ಬಸ್ಗೆ ಅಡ್ಡ ಬಂದು ತೊಂದರೆ ಕೊಡ್ತಾ ಇದ್ದಿದ್ರಿಂದ ಚಾಲಕ ಹಾರ್ನ್ ಮಾಡಿದ್ದ. ಇಷ್ಟಕ್ಕೆ ಸಿಟ್ಟುಗೊಂಡ ಪುಂಡರು ದೊಡ್ಡಗೊಲ್ಲರಹಟ್ಟಿಯ ಸೆಂಟ್ ಯಶ್ ಸ್ಕೂಲ್ ಬಸ್ ಮೇಲೆ ಕಲ್ಲು ಎಸೆದು ಪುಂಡಾಟ ನಡೆಸಿದ್ದಾರೆ. ಅಲ್ಲದೆ ಚಾಲಕನ ಮೇಲೂ ಹಲ್ಲೆ ಮಾಡಿದ್ದಾರೆ. ಘಟನೆ ಸಂಬಂಧ ಬ್ಯಾಡರಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಧಾರವಾಡ ತಾಲೂಕಿನ ದಡ್ಡಿ ಕಮಲಾಪುರ ಗ್ರಾಮದಲ್ಲಿ ಗ್ರಾಮಸ್ಥರು ಎಮ್ಮೆ ಓಡಿಸುವ ಸ್ಪರ್ಧೆ ಆಯೋಜಿಸಿದ್ರು. ಪ್ರತಿ ವರ್ಷ ಆಯೋಜನೆ ಮಾಡಲಾಗುವ ಸ್ಪರ್ಧೆಯಲ್ಲಿ ಎಮ್ಮೆಗಳು ಬೈಕ್ ಸೌಂಡ್ ಕೇಳ್ತಾ ಇದ್ದಂತೆ ಹಿಂದೆಯೇ ಓಡುತ್ತವೆ. 1 ಕಿಲೋಮೀಟರ್ ಅಂತರವನ್ನ ಅತಿ ಕಡಿಮೆ ಸಮಯದಲ್ಲಿ ತಲುಪುವ ಎಮ್ಮೆಗೆ ಬಹುಮಾನ ನೀಡಲಾಗುತ್ತೆ. ಧಾರವಾಡ, ಉತ್ತರ ಕನ್ನಡ ಹಾಗೂ ಬೆಳಗಾವಿಯಿಂದಲೂ ಎಮ್ಮೆಗಳನ್ನು ಕರೆತರಲಾಗಿತ್ತು. ಕಾಡಾನೆ ವಿಕ್ರಾಂತ್ ಸೆರೆಗೆ ಟ್ರ್ಯಾಕ್ ಮಾಡ್ತಾ ಇದ್ದ ಅರಣ್ಯ ಇಲಾಖೆ ಇಟಿಎಫ್ ಸಿಬ್ಬಂದಿ ಮರ ಏರಿ ಕುಳಿತು ಚಲನವಲನ ಗಮನಿಸ್ತಾ ಇದ್ರು. ಈ ವೇಳೆ ಮರದ ಬಳಿಯೇ ವಿಕ್ರಾಂತ್ ಹಾಗೂ ಇನ್ನೊಂದು ಕಾಡಾನೆ ಬಂದು ನಿಂತಿದೆ. ಮನುಷ್ಯರ ಚಲನವಲನ ವಾಸನೆ ಗ್ರಹಿಸಿ ಮರದ ಕೆಳಗೆ ಬಂದಿದ್ದು ಇಟಿಎಫ್ ಸಿಬ್ಬಂದಿ ಜೀವ ಕೈಯಲ್ಲೇ ಹಿಡಿದು ಕುಳಿತಿದ್ರು. ಕೆಲ ನಿಮಿಷಗಳ ಬಳಿಕ ಕಾಡಾನೆ ವಿಕ್ರಾಂತ್ ಅಲ್ಲಿಂದ ತೆರಳಿದ್ದು ಸಿಬ್ಬಂದಿ ನಿಟ್ಟುಸಿರು ಬಿಟ್ಟಿದ್ದಾರೆ. ವಾಟಾಳ್ ನಾಗರಾಜ್ ಕರೆ ಕೊಟ್ಟಿರುವ ಮಾರ್ಚ್ 22ರ ಕರ್ನಾಟಕ ಬಂದ್ಗೆ ಓಲಾ, ಊಬರ್ ಸಂಘಟನೆ ಬೆಂಬಲ ಸೂಚಿಸಿದೆ. ನೆಲ, ಜಲ, ಭಾಷೆ ವಿಚಾರವಾಗಿ ಬಂದ್ಗೆ ಕರೆ ನೀಡಲಾಗಿದೆ. ಅಖಂಡ ಕರ್ನಾಟಕ ಬಂದ್ಗೆ ನಮ್ಮ ಸಂಪೂರ್ಣ ಬೆಂಬಲವಿದೆ. ಶನಿವಾರ ಬೆಳಗ್ಗೆ 6 ಗಂಟೆಯಿಂದ ಸಂಜೆ 6 ಗಂಟೆವರೆಗೆ ನಮ್ಮ ವಾಹನಗಳು ರಸ್ತೆಗೆ ಇಳಿಯಲ್ಲ ಅಂತ ಓಲಾ, ಊಬರ್ ಡ್ರೈವರ್ ಅಸೋಸಿಯೇಷನ್ ಅಧ್ಯಕ್ಷ ತನ್ವೀರ್ ಪಾಷಾ ಹೇಳಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.